ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಂಗೆ ಅಳುನೇ ಬಂದ್ಬಿಡ್ತು. ಹಂಗೆ ಫೋನ್ ಸ್ಕ್ರೋಲ್ ಮಾಡ್ತಿದ್ದೆ, ಯುಟೋರಿಯಾದ ಎಲ್ಲರೂ ಟ್ರಾನ್ಸಿಷನ್ ಮಾಡ್ತಿದ್ರು. ನಾನು ಯಾಕೆ ಮಾಡಬಾರ್ದಂತ ಈ ಐ ಲುಕ್ನ ಚೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ನನ್ನ ಬನ್ನೀಸ್ಗೆ ಹೆಲ್ಪ್ ಆಗಲಿ ಅಂತ ಟ್ಯುಟೋರಿಯಲ್ನು ಕೂಡ ಶೂಟ್ ಮಾಡಿದ್ದೀನಿ. ಮೊದಲಿಗೆ ಕಲರ್ ಕರೆಕ್ಟಿಂಗ್ ಮಾಡಿಕೊಂಡು ಕನ್ಸಿಲರ್ ಹಾಕ್ಕೊಂಡು ಇವಾಗ ಫೌಂಡೇಶನ್ ಹಾಕ್ಕೊಂಡು ಬ್ಲಷ್ ಹಾಕೋತಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ಬೇರೆ ಹತ್ರ ಬಂತಲ್ವಾ, ಅದಕ್ಕೆ ಹಾರ್ಟ್ ಬ್ಲಷ್. ಫೌಂಡೇಶನ್ ಬ್ಲಷ್ ಹಾಕಾದ್ಮೇಲೆ ಇನ್ನೇನು ಕಾಂಪ್ಯಾಕ್ಟ್ ಹಾಕೊಂಡು ನಮ್ಮ ಮೇಕಪ್ನ ಫಿಕ್ಸ್ ಮಾಡ್ಕೊಳ್ಳೋದ. ಕ್ರಿಯೇಟ್ ಮಾಡ್ತಿರೋ ಲುಕ್ಗೆ ಸ್ವಲ್ಪ ಸ್ನ್ಯಾಚುಡ್ ಲುಕ್ ಬೇಕು, ಅದಕ್ಕೆ ನಾವು ಲೂಸ್ ಪೌಡರ್ ಯೂಸ್ ಮಾಡ್ಕೊಂಡು ಬೇಕಿಂಗ್ ಮಾಡ್ಕೊಳ್ಳೋದ. ಬೇಕಿಂಗ್ ಅಂದರೆ ಏನಿಲ್ಲ, ಲೂಸ್ ಪೌಡರ್ನ ಸ್ವಲ್ಪ ನಿಮ್ಮ ಅಂಡರ್ ಐಸ್ ಹತ್ರ ಕನ್ಸಿಲರ್ ಹಾಕಿರ್ತೀರಲ್ಲ ಅಲ್ಲಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದನ್ನು ಆಮೇಲೆ ತೆಗೆದ್ರೆ ಬೇಕಿಂಗ್ ಆಗಿರುತ್ತೆ. ಇದೇ ಗ್ಯಾಪಲ್ಲಿ ಐಬ್ರೋಸ್ನ ಫಿಲ್ ಮಾಡಿಕೊಂಡು ಐ ಮೇಕಪ್ನ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟು ಐಲಿಡ್ಸ್ಗೆ ಆ ಕನ್ಸಿಲರ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಅದಾದಮೇಲೆ ಪೌಡರಾಗಿ ಸೆಟ್ ಮಾಡ್ಕೊಬೇಕು. ಇನ್ನೇನು ನಾನು ಐ ಲುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ನಾನು ನೋಸ್ ಕಂಟ್ರೋಲ್ ಮಾಡೋದು ಮರ್ತಿದ್ದೀನಿ ಅಂತ ನೆನಪಾಯಿತು. ಅದಕ್ಕೋಸ್ಕರ ಸ್ವಲ್ಪ ನೋಸ್ ಕಂಟ್ರೋಲಿಂಗ್ ಮಾಡ್ಕೊತಿದ್ದೀನಿ. ಇನ್ನೂ ಏನೋ ಬೇಕು ಅಂತ ಐಲೈಟರ್ ಕೂಡ ಹಾಕೊಂಡೆ. ಅಂತೂ ಇಂತೂ ಪ್ರಾಣಾಯಾಮ ಮಾಡೋ ಸಮಯ ಬಂದೇ ಬಿಡ್ತು. ಅಂದರೆ ಐ ಲುಕ್ ಮಾಡೋ ಟೈಮ್. ಇಲ್ಲಿಗೆ ಡಾರ್ಕ್ ಬ್ರೌನ್ ಶೇಡ್ನ ಔಟರ್ ಕಾರ್ನರ್ಸ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಟ್ರಾನ್ಸಿಷನ್ಗೆ ಅಂತ ಕ್ರೀಮ್ ಕಲರ್ ಶೇಡ್ನ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಬ್ಲೂ ಕಲರೇ ನಮ್ಮ ಲುಕ್ದು ಮೇನ್ ಕ್ಯಾರೆಕ್ಟರ್. ಸೊ ಅದನ್ನ ಹಾಕೊಂಡು ಶಿಮ್ಮರ್ ಶೇಡ್ ಹಾಕೊಂಡು ಇನ್ನರ್ ಕಾರ್ನರ್ಸಲ್ಲಿ ಹೈಲೈಟಿಂಗ್ ಅಪ್ಲೈ ಮಾಡಿದ್ರೆ ನಮ್ಮ ಐ ಲುಕ್ ಕಂಪ್ಲೀಟ್ ಆಯಿತು. ಹೆಂಗೆ ಟ್ರಾನ್ಸಿಷನ್ನು ಮಸ್ತ್ ಅಲ್ವಾ? ಅಯ್ಯಯ್ಯೋ, ಐಲೈನರು ಮಸ್ಕರ ಕಾಜಲ್ ಅಂತ ಲುಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಐ ಮೇಕಪ್ಪು ಐಲೈನರು ಹಾಕಷ್ಟಲ್ಲಿ ನನ್ನ ಉಸಿರು ಮತ್ತೇನು ಅದೇ ಡಬ್ಬಾ ಟ್ರಾನ್ಸಿಷನ್ ಯೂಸ್ ಮಾಡಿ ಐಲೈನರ್ ಹಾಕೊಳ್ಳೋದು. ಈ ಕಾಜೆಲ್ಲ ಹಾಕಷ್ಟಲ್ಲಂತೂ ನನ್ನ ಕಣ್ಣಲ್ಲಿ ಕಣ್ಣೀರದಾರೆ. ನೀವೆಲ್ಲ ನನ್ನ ಕಣ್ಣೀರು ನೋಡಿ ಎಲ್ಲ ಹತ್ಬಿಡ್ತೀರಾ ಅಂತ ಕಣ್ಣೀರನ್ನ ಮುಚ್ಚಿಟ್ಟಿದ್ದೀನಿ. ಐ ಮೇಕಪ್ ಮುಗೀತಲ್ಲ ಅಂದ್ಕೊಂಡು ಬ್ರೌನ್ ಲಿಪ್ ಲೈನರ್ ಹಾಕ್ಕೊಂಡು ಲಿಪ್ ಗ್ಲಾಸ್ ಹಾಕ್ಕೊಂಡು ಅಂತೂ ಇಂತೂ ಪ್ರೀತಿ ಅಂತೂ ಬರಲಿಲ್ಲ, ಬಟ್ ಲುಕ್ ಅಂತೂ ಕಂಪ್ಲೀಟ್ ಆಯಿತು.